ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತು ನಾನು ನನ್ನ ಎಂಗೇಜ್ಮೆಂಟ್ದು ಆಲ್ಬಮ್ನ ತೋರಿಸ್ತಾ ಇದ್ದೀನಿ. ಸೊ ಹೇಗಾಯಿತು, ಏನು ಎತ್ತ, ಯಾರೆಲ್ಲ ಬಂದಿದ್ದಾರೆ, ಹೇಗಾಯಿತು ಅಂತ ನೀವು ಈ ಆಲ್ಬಮ್ ಮೂಲಕ ನೋಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದರೆ, ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು ಬಂದು ನವೆಂಬರ್ 19, 2023 ಆಯಿತಾ. 2023 ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು. ಎಂಗೇಜ್ಮೆಂಟ್ ಆಗಿ 1 ಇಯರ್ಗೆ ನಮ್ಮದು ಕರೆಕ್ಟಾಗಿ ಎಂಗೇಜ್ಮೆಂಟ್ ಆಗಿ 1 ಇಯರ್ ಮೇಲೆ 1 ಮಂತ್ಗೆ ಕರೆಕ್ಟಾಗಿ ನಮ್ಮದು ಮದುವೆ ಆಗಿದ್ದು. ಸೊ ಇವಾಗ ನಮ್ಮದು ಎಂಗೇಜ್ಮೆಂಟ್ ಆಗಿ 2 ಇಯರ್ಸ್ ಮೇಲೆ ಆಯಿತು. ಸೊ ಇವಾಗ ನಮ್ಮದು ಎಂಗೇಜ್ಮೆಂಟ್ ಆಲ್ಬಮ್ನ ತೋರಿಸ್ತೀನಿ. ಹಾಗೆ ಇನ್ನು ಯಾವ ರೀತಿ ಆಯಿತು ಅಪ್ಪ ಅಂದರೆ, ನಮ್ಮದು ಯಾವುದೇ ರೀತಿ ಚೌಟ್ರಿಲ್ಲ ಆ ಥರ ಏನು ಮಾಡಲಿಲ್ಲ. ಒಂದು ಸಿಂಪಲ್ ಆಗಿ ಒಂದು ಮೀಡಿಯಮ್ ಆಗಿ ಮನೇಲೇ ಮಾಡಿಸಿದ್ದು. ಮುಂದೆ ಎಲ್ಲ ಪೆಂಡಲೆಲ್ಲ ಹಾಕಿಸಿ ಮನೆ ಮುಂದೆನೇ ಮಾಡಿದ್ದು. ಇನ್ನು ತೀರಾ ಸಿಂಪಲ್ ಅಂತಲೂ ಹೇಳೋಕ್ಕಾಗಲ್ಲ, ತೀರಾ ಗ್ರ್ಯಾಂಡು ಅಂತ ಹೇಳೋಕ್ಕಾಗಲ್ಲ. ಮನೇಲಿ ಮಾಡಿಸಿದ್ರು ಕೂಡ ಚೆನ್ನಾಗೇ ಮಾಡಿಸಿದ್ರು. ಹೇಗೆಲ್ಲ ಇತ್ತು, ಏನು ಇತ್ತ ಅಂತೆಲ್ಲ ಇವಾಗ ನಾನು ನನ್ನ ಆಲ್ಬಮಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ನನ್ನ ಆಲ್ಬಮ್ ನೋಡೋಕ್ಕೆ ನೀವೆಲ್ಲ ರೆಡಿ ಆಗಿದ್ದೀರಾ? ಎಸ್, ಇದು ನನ್ನ ಎಂಗೇಜ್ಮೆಂಟ್ ಆಲ್ಬಮ್. ಒಂದು ನಿಮಿಷ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಎಂಗೇಜ್ಮೆಂಟ್ದು ಆಲ್ಬಮ್. ಈಗ ಫ್ರಂಟ್ ಬಂದು ಈ ರೀತಿಯಾಗಿ ಮಾಡಿಸಿದ್ದಾರೆ. ಇನ್ನು ಬ್ಯಾಕ್ ಬಂದು ಈ ರೀತಿಯಾಗಿದೆ. ಫ್ರಂಟ್ ಬಂದು ನಿಮಗೆ ಈ ರೀತಿಯಾಗಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಫ್ರಂಟಲ್ಲಿ ನಮ್ಮದು ಫೋಟೋ ಇದೆ, ನಂದು ನನ್ನ ಹಸ್ಬೆಂಡ್ದು. ಇನ್ನು ನೆಕ್ಸ್ಟು ಯಾವ ರೀತಿ ಇದೆ ಅಂತ ನಿಮಿಷ ಗಾಯ್ಸ್ ಇಲ್ಲಿ ಹಾಕ್ಕೊಬಿಡ್ತೀನಿ, ಆಗ ನಿಮಗೆ ಕರೆಕ್ಟಾಗಿ ಕಾಣುತ್ತೆ. ಇವಾಗ ಕಾಣ್ತಿದೆ ಅಲ್ವಾ? ಸೊ ಹತ್ರ ತಂದುಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಫ್ರಂಟಲ್ಲಿದೆ. ಹಾಗೆ ಫಸ್ಟು ಪೇಜಲ್ಲಿ ಯಾವ ಫೋಟೋ ಇದೆ ಅಂದರೆ ಈ ಫೋಟೋ ಇದೆ, ನೋಡ್ತಾ ಇದ್ದೀರಲ್ಲ. ಫಸ್ಟ್ ಪೇಜಲ್ಲಿ ಈ ರೀತಿಯಾಗಿ ಫೋಟೋ ಇದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ನಾನು ಯಾವುದೇ ರೀತಿ ಮೇಕಪ್ ಅವ್ರನ್ನ ಕರ್ಸ್ಕೊಂಡಿರಲಿಲ್ಲ. ಸುಮ್ಮನೆ ನಾನೇ ಹಾಗೆ ಸ್ವಲ್ಪ ಹಾಗೆ ಲಿಪ್ಸ್ಟಿಕ್ಕು, ಸ್ವಲ್ಪ ಐಲೈನರ್ ಆ ಥರ ಹಾಕ್ಕೊಂಡಿದ್ದೆ ಅಷ್ಟೇ. ಮೇಕಪ್ ಅವ್ರನ್ನ ಏನೋ ಕರೆಸಿರಲಿಲ್ಲ, ಎಲ್ಲ ನಾನೇ ಮಾಡ್ಕೊಂಡಿದ್ದೆ. ಸ್ಯಾರಿ ನಮ್ಮ ಅಕ್ಕ ಉಡ್ಸಿದ್ಲು, ನಮ್ಮ ಅತ್ತೆ ಮಕ್ಕಳು. ಇನ್ನು ಮೇಕಪ್ ಅಂತ ಬಂದರೆ ಯಾವುದೇ ರೀತಿ ಮೇಕಪ್ ಏನು ಮಾಡಿಲ್ಲ. ಸ್ವಲ್ಪ ಆವಾಗ ನನಗೆ ಗೊತ್ತಿಲ್ಲ, ಜಸ್ಟ್ ಬೇರೆಯವ್ರನ್ನ ಕೇಳಿಕೊಂಡು ಜಸ್ಟ್ ಅದೇನೋ ಫೌಂಡೇಶನ್ ಸಮಥಿಂಗ್ ಅದೇನೋ ಹಾಕೋ, ಜಸ್ಟ್ ಸಾಕು ಅಂತ ಹೇಳಿದರು. ಸೊ ಅದನ್ನೇ ನನಗೆ ಗೊತ್ತೂ ಇಲ್ಲ, ನನ್ನ ಸ್ಕಿನ್ ಟೋನ್ಗೆ ಯಾವ ಸೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಯಾವ ಸಿಗುತ್ತೆ ಅದನ್ನ ಹಾಕೊಂಡು ಹೆಂಗೆಂಗೋ ಎಂಗೇಜ್ಮೆಂಟ್ ಆಯಿತು. ಸೊ ನೋಡ್ತಿರ್ಬೋದು, ಇದು ಫಸ್ಟ್ ಪೇಜಲ್ಲಿ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪೇಜಲ್ಲಿ ಬಂದರೆ ನೋಡಿ, ಈ ರೀತಿಯಾಗಿ ಶಾಸ್ತ್ರ, ಒಪ್ಪಂದ ಶಾಸ್ತ್ರ ಅಂತಾರಲ್ಲ, ಆ ರೀತಿ ಅಂತಲೇ ಅನ್ಬೋದಿದ್ನ. ಇಲ್ಲೆಲ್ಲ ನಮ್ಮೂರ ಯಜಮಾನ್ರು ಹಾಗೆ ನಮ್ಮ ಹಸ್ಬೆಂಡ್ ಊರ ಯಜಮಾನ್ರೆಲ್ಲ ಸೇರಿ ಈ ರೀತಿ ಒಪ್ಪಂದ ಶಾಸ್ತ್ರ ಅಂತ ಫಸ್ಟ್ ಮಾಡ್ಕೊಳ್ತಾರೆ. ಆ ನಂತರ ನನಗೆ ಶಾಸ್ತ್ರ ಮಾಡೋದು. ಸೊ ಇಲ್ಲೆಲ್ಲ ಬಂದರೆ ತಟ್ಟೆ ಸಾಮಾನುಗಳಿದೆ, ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ತಟ್ಟೆ ಸಾಮಾನು. ಇನ್ನು ಈ ಕಡೆ ಒಬ್ಬೊಬ್ಬರಾಗಿ ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ. ಇದು ನನ್ನ ತಂಗಿ, ನಮ್ಮ ಚಿಕ್ಕಮ್ಮನ ಮಗಳು, ನನ್ನ ತಂಗಿ ದಿವ್ಯಾ ಅಂತ. ಇನ್ನು ನೆಕ್ಸ್ಟ್ ಪೇಜಲ್ಲಿ ಬಂದು ನಮ್ಮದು ಫೋಟೋ ಇದೆ, ನೋಡ್ತಾ ಇದ್ರಲ್ವಾ, ನಮ್ಮದು ಫೋಟೋ. ನಾನು ಯಾವುದೇ ರೀತಿ ಮೇಕಪ್ ಏನು ಮಾಡಿಲ್ಲ, ಆಮೇಲೆ ಮೇಕಪ್ ಜಾಸ್ತಿ ಏನು ಬೇಡಿ. ಇನ್ನು ನಮ್ಮದು ರಿಂಗ್ ಕೂಡ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಲ್ಲಿ ನಮ್ಮ ರಿಂಗ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ರಿಂಗ್. ಕರೆಕ್ಟಾಗಿ ಅದು ನಮ್ಮನೆ ವಿಂಡೋ ಕರೆಕ್ಟಾಗಿ ಫೋಕಸ್ ಮಾಡ್ತಾ ಇಲ್ಲ, ಬೇಕಾದ್ರೆ ಇನ್ನೊಂದ್ಸಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲ, ನಮ್ಮ ಅಣ್ಣ ಇದೆ ನೋಡಿ, ಇಬ್ಬರು ಅಣ್ಣಂದರು, ನಮ್ಮಪ್ಪ, ಈ ಕಡೆ ನನ್ನ ಹಸ್ಬೆಂಡು. ನೆಕ್ಸ್ಟ್ ಪೇಜಲ್ಲಿ ಬಂದು ಈ ರೀತಿಯಾಗಿದೆ.
ನಾನು ನನ್ನ ಅಣ್ಣ ತಮ್ಮದಿರ್ದು ಎಲ್ಲರನ್ನೂ ಕೂಡ ಆಮೇಲೆ ಊಟ ಬಡ್ಸಕ್ಕೆ ಹೋಗ್ಬಿಡ್ತಾರೆ. ಇನ್ನು ನನಗೆ ಸಿಗಲ್ಲ ನನ್ನ ಕೈಗೆ ಅಂದ್ಬಿಟ್ಟು ಬೇಗ ಫೋಟೋದವ್ರು ಯಾವಾಗ ಬಂದರು ಆವಾಗಲೇ ಅವ್ರನ್ನೆಲ್ಲ ಕರ್ಸ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಇಲ್ಲಾಂದರೆ ಅವರು ಊಟ ಬಡ್ಸಕ್ಕೆ ಹೋಗ್ಬಿಟ್ರಂತೂ ಬರೋದೇ ಇಲ್ಲ. ಸೊ ಹಾಗಾಗಿ ಅವರು ಊಟ ಎಲ್ಲ ಬಡ್ಸೋಕ್ಕಿಂತ ಮುಂಚೆನೇ ಅವ್ರು ಬಂದಿದ ತಕ್ಷಣ ಎಲ್ಲರನ್ನೂ ಕರೆದ್ಬಿಟ್ಟು ನನ್ನ ಕಸಿನ್ಸ್ ಎಲ್ಲರನ್ನೂ ಫೋಟೋ ತೆಗೆಸ್ಕೊಂಡಿದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ದೊಡ್ಡಪ್ಪ. ಇದು ಒಂದು ಕೆಲಸ ಮಾಡ್ತೀನಿ ರೀ, ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟೆ ತೋರಿಸ್ತೀನಿ ಆಯಿತಾ. ನಾನು ಒಂದೊಂದಾಗ ಅಂದರೆ ಅಲ್ಲಿ ವಿಂಡೋ ಇರೋದ್ರಿಂದ ಅಪೋಸಿಟು ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿದ್ರಂತೆ. ಸೊ ನೋಡ್ತಾ ಇದ್ದೀರಲ್ವ ಇವಾಗ, ಇದು ನಮ್ಮ ದೊಡ್ಡಪ್ಪ, ಇದು ನಮ್ಮ ಮಾವ, ಇದೆಲ್ಲ ನನ್ನ ಕಸಿನ್ಸ್ ಬ್ರದರ್ಸ್. ಸೊ ಈ ಕಡೆ ಎಲ್ಲ ಬಂದಿರೋ ಜನಗಳೆಲ್ಲ ಕೂತಿದ್ದಾರೆ. ಹಾಗೆ ಈ ಕಡೆ ಇವರು ನಮ್ಮ ವಾರ್ಗಿತಿ ಆಗಬೇಕು, ಅಂದರೆ ನಮ್ಮ ದೊಡ್ಡ ಮಾವರ್ ಸೊಸೆದಿರು ಇವರಿಬ್ಬರು. ಇವರು ಮರ್ತೋಗಿದೆ ಯಾರು ಅಂತ. ಇನ್ನು ಈ ಕಡೆ ಬಂದರೆ ನನ್ನ ತಾತ. ಹಾಗೆ ಈ ಕಡೆ ಬಂದರೆ ಇವರು ನಮ್ಮ ಮಾವ ಅವರ ತಮ್ಮ, ಹಾಗೆ ಅವರ ಹೆಂಡತಿ. ಸೊ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿದೆ. ಇವರು ನನ್ನ ವಾರ್ಗಿತಿನೇ ಆಗಬೇಕು. ಇವಾಗ ಯೋಚನೆ ಬಂತು, ಇವರು ಕೂಡ ನನ್ನ ವಾರ್ಗಿತಿನೇ ಆಗಬೇಕು. ಅಕ್ಕ, ಇವರು 3 ಜನನೂ ನನಗೆ, ಇವರು ದೊಡ್ಡತ್ತೆ, ಇವರು ಚಿಕ್ಕತ್ತೆ, ಇವರು ಚಿಕ್ಕತ್ತೆನೇ ಆಗಬೇಕು. ಸೊ ನೋಡ್ತಾ ಇದ್ದೀರಲ್ಲ ನನ್ನ ಆಲ್ಬಮ್ಗಳು. ನೋಡಿ ಇವರೆಲ್ಲ ನಮ್ಮ ಹಸ್ಬೆಂಡ್ ಕಡೆಯವರು. ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಮಾವವರ ಅಣ್ಣ. ಇವರು ಶೈಲು ಅಕ್ಕ, ಇದು ಅವ್ರ ಅಮ್ಮ ಲಕ್ಷ್ಮಕ್ಕ. ಇನ್ನು ಇವ್ರದ್ದು ಲಕ್ಷ್ಮಕ್ಕ ಅವರ ಹಸ್ಬೆಂಡ್ ಇವನು ಬುಜ್ಜಿ. ಇವರು ನಮ್ಮ ದೊಡ್ಡಪ್ಪನೇ. ಇವರು ನಮ್ಮ ದೊಡ್ಡಪ್ಪ, ಇವರು ನಮ್ಮ ಅತ್ತೆ, ನಮ್ಮ ಮಾವ. ಒಂದೊಂದಾಗಿ ಹೇಳ್ತಾ ಹೋದರೆ ಸುಮಾರಿದೆ. ಸೊ ಇಲ್ಲಿ ಬಂದಿದ್ರೆ ನಮ್ಮ ಸಾಧು ನೋಡ್ತಾ ಇರ್ಬೋದು, ನಮ್ಮ ಅಕ್ಕ, ನಮ್ಮ ಭಾವ. ಇಲ್ಲಿ ನನ್ನ ಫ್ರೆಂಡು, ಇನ್ನು ರೋಜಾ. ಇಲ್ಲಿ ಬಂದು ನೋಡಿದ್ರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದ್ನವರು. ಇನ್ನು ಈ ಕಡೆ ನನ್ನ ಚೆಡ್ಡಿ ದೋಸ್ತ್, ನನ್ನ ಫ್ರೆಂಡು ರಕ್ಷಿತಾ, ಹಾಗೆ ಅವ್ರ ಹಸ್ಬೆಂಡು. ಇನ್ನು ಈ ಕಡೆ ಬಂದರೆ ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ಇವರೆಲ್ಲ. ಇನ್ನು ಇವ್ರು 3 ಜನ ಬಂದು ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸುಮಾರು ಒಂದು 7-8 ವರ್ಷದಿಂದ ನನಗೆ ಫ್ರೆಂಡು. ಜಾಸ್ತಿ ಐತೆ, ಒಂದು 10 ವರ್ಷನೇ ಆಗೈತೆ, ಅಷ್ಟು ಕ್ಲೋಸ್ ಫ್ರೆಂಡ್ಸು ಇವ್ರು 3 ಜನ ನನಗೆ. ಸೊ ಇವ್ರು ಬಂದಿದ್ದಾರೆ. ಇನ್ನು ಇವ್ರು ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ನಮ್ಮ ಅಣ್ಣ, ನಾನು, ಇಲ್ಲೆಲ್ಲ. ಇನ್ನು ಇವ್ರು ಬಂದರೆ ಇವರು ನಮ್ಮ ಅತ್ತೆ, ಇವ್ರು ನಮ್ಮ ಅತ್ತೆದು ತಂಗಿದಿರು ಇಬ್ಬರೂ. ಇಲ್ಲಿ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ. ಇವರು ನಮ್ಮ ಅತ್ತೆದು ತಮ್ಮ, ಹಾಗೆ ಅವರ ಹೆಂಡತಿ. ನೋಡ್ತಾ ಇದ್ದೀರಲ್ವ, ಇವರು ನಮ್ಮ ಅತ್ತೆ ಮಾವ. ನೋಡ್ತಾ ಇದ್ದೀರಾ, ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿ. ಇನ್ನು ಈ ಕಡೆ ನಾನು. ನೋಡಿ ಇಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ ಇದ್ದಾರೆ. ಇಲ್ಲಿ ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ. ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನೋಡ್ತಾ ಇದ್ದೀರಲ್ಲ. ಇನ್ನು ಇಲ್ಲಿ ನಾವೇ ನ್ಯಾಚುರಲ್ ಬ್ಯೂಟಿ ಅಪ್ಪ. ನಾನು ಯಾವುದೇ ರೀತಿ ಮೇಕಪ್ ಏನೂ ಮಾಡಿಲ್ಲ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಅದು ಹೆಂಗೆಂಗೋ ಲೈಟಾಗಿ ಫೌಂಡೇಶನು, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ನಾನೇ ಹೆಂಗೆಂಗೋ ತಲೆ ಬಚ್ಕೊಂಡು ಸಿಂಪಲ್ಲಾಗಿ ಮಾಡಿರೋಂಥದ್ದು. ಇವರು ಕೂಡ ನಮ್ಮ ದೊಡ್ಡಪ್ಪನೇ. ಇವರು ನಮ್ಮ ಅತ್ತೆದು ಇನ್ನೊಬ್ಬರು ತಮ್ಮನ ಹೆಂಡತಿ. ಇನ್ನು ಈ ಕಡೆ ಬಂದರೆ ಗಯ್ಯಾಳಿಗಳು ಅಂತಲೇ ಹೇಳ್ಬೋದು, ಎಲ್ಲ ಲೇಡೀಸು. ನಮ್ಮ ಮಮ್ಮಿದು ಅಕ್ಕ ತಂಗಿರು ಆ ಥರ. ಇಲ್ಲಿ ನೋಡ್ತಾ ಇರ್ಬೋದು, ಇವರು ನಮ್ಮ ಅತ್ತೆದಿಬ್ಬರು ತಂಗಿದಿರು. ಇನ್ನು ನಮ್ಮ ಅಜ್ಜಿ ನೋಡ್ತಾ ಇರ್ಬೋದು. ನಮ್ಮ ಅಜ್ಜಿ ನಮ್ಮ ಅತ್ತೆ ಕೋಇನ್ಸಿಡೆನ್ಸ್ ಅನಿಸುತ್ತೆ, ಒಂದೇ ಥರ ಸೀರೆ ಉಟ್ಕೊಬಿಟ್ಟಿದ್ರು ಅವತ್ತು. ನೋಡ್ತಾ ಇದ್ದೀರಲ್ಲ, ನಮ್ಮ ಎಂಗೇಜ್ಮೆಂಟ್ದು ಭಟ್ರು ಇವರೇ, ನಮ್ಮ ದೊಡ್ಡಪ್ಪ ಇವ್ರೂ. ಇನ್ನು ನಮ್ಮ ಅಣ್ಣ, ಇಲ್ಲಿ ನಾನು. ಇನ್ನು ಈ ಕಡೆಯವರು ಕ್ಯಾತ್ನಳ್ಳಿಯವರು, ಅಂದರೆ ನಮ್ಮ ಮಮ್ಮಿ ಕಡೆಯವರು. ಇನ್ನು ಇವರು ಇಲ್ಲೇ ನಮ್ಮ ಹಸ್ಬೆಂಡ್ ಅವರವರೇ.
ಇವರು ನಮ್ಮ ಹಸ್ಬೆಂಡು ದೊಡ್ಡಮ್ಮ. ಇನ್ನು ಈ ಕಡೆ ನಮ್ಮ ಸಿದ್ದಿ ಆಂಟಿ, ನಮ್ಮ ಚಿಕ್ಕಪ್ಪ, ನಮ್ಮ ರಕ್ಷಿತಾ, ನಮ್ಮ ಐಸು, ಇಲ್ಲ ನನ್ನ ಹಸ್ಬೆಂಡು, ಸುಮಾರು ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೆ. ಇದು ಕೂಡ ನಮ್ಮ ಮಾವನೇ ಆಗಬೇಕು. ಇದು ನನ್ನ ಫ್ಯಾಮಿಲಿ, ನಮ್ಮ ತವರು ಮನೆ ಫ್ಯಾಮಿಲಿ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ. ನೋಡ್ತಾ ಇದ್ದೀರಲ್ಲ, ಇವರು ನನ್ನ ತಮ್ಮ ಆಗಬೇಕು. ಇವನು ನಮ್ಮ ಮಾವನ ಮಗ. ಈಗಂತೂ ಇವರಿಬ್ಬರು ಈ ರೀತಿ ಇಲ್ಲವೇ ಇಲ್ಲ, ಫುಲ್ಲು ಚೇಂಜ್ ಆಗಿಬಿಟ್ಟವ್ರೆ. ನಮ್ಮ ಅಣ್ಣ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿತ್ತು ಅಂತ. ಈ ಪಿಕ್ ನೋಡಿ ಯಾವ ರೀತಿಯಾಗಿದೆ ಅಂತ. ಸುಮ್ಮನೆ ಲಾಸ್ಟಲ್ಲಿ ಎಲ್ಲಾದ್ಮೇಲೆ ಕೂತಿದ್ವಿ, ಹಾಗೆ ಇವರಿಬ್ಬರು ಬಂದು ಒಂದು ಕಿಸ್ ಕೊಡ್ತಿದ್ರು, ಅದ್ರದ್ದೊಂದು ಫೋಟೋ. ಇದು ನಮ್ಮ ಅಜ್ಜಿದು ತಮ್ಮ. ಇನ್ನು ಈ ಕಡೆ ನಮ್ಮ ಹಸ್ಬೆಂಡ್ದು ಫ್ರೆಂಡ್ಸ್ ಇದ್ದಾರೆ. ನಮ್ಮ ದೊಡ್ಡಪ್ಪನ ಫ್ಯಾಮಿಲಿ. ಇನ್ನು ನಮ್ಮ ಸೋದರ ಮಾವ, ಅತ್ತೆ. ಇದು ಮಾವನೇ ಆಗಬೇಕು. ಇಲ್ಲ ನನ್ನ ಕಸಿನ್ಸ್ ಬ್ರದರ್ಸು. ನೋಡ್ತಾ ಇರ್ಬೋದು. ಈ ಕಡೆ ಒಂದು ಫ್ಯಾಮಿಲಿ ಫೋಟೋ, ಹಾಗೆ ಈ ಕಡೆ ಒಂದು ಫ್ಯಾಮಿಲಿ ಫೋಟೋ. ಈ ಕಡೆ ಇನ್ನು ನಾವೇ. ಚೆನ್ನಾಗಿದ್ದೀವ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಬಂದರೆ ಎಲ್ಲ ನಮ್ಮ ಮಮ್ಮಿದು ಅಕ್ಕ ತಂಗಿರು. ಇವರೇ ಫಸ್ಟು ನೋಡಿ, ಇವ್ರು ಫಸ್ಟು, ಮಮ್ಮಿ ಸೆಕೆಂಡು, ಆಮೇಲೆ ಸಿದ್ದಿ ಆಂಟಿ, ಆಮೇಲೆ ಮಣಿ ಆಂಟಿ. ಇವರಿಬ್ಬರು ಲಾಸ್ಟಲ್ಲಿ ನಿಂತಾರೆ ನೋಡಿ. ಇವರು ಟ್ವಿನ್ಸು ನೋಡಿ. ಇವರುವೇ ಟ್ವಿನ್ಸ್ ಆಗಬೇಕು. ಇವ್ರ ಹೆಸರು ಗಂಗೆ, ಇವ್ರ ಹೆಸರು ಗೌರಿ. ಆಯಿತಾ? ಈ ಕಡೆ ಬಂದರೆ ನಮ್ಮ ಚಿಕ್ಕಮ್ಮ. ಈ ಕಡೆ ಇನ್ನು ಇವರು ನಮ್ಮ ಇಬ್ಬರು ಕ್ಯೂಟೀಸು. ಈ ಕಡೆ ನಮ್ಮ ಕಸಿನ್ಸ್ ಎಲ್ಲ. ಈ ಕಡೆ ನಮ್ಮ ಹಸ್ಬೆಂಡ್ ಆಫೀಸ್ ಅವ್ರ ಫ್ರೆಂಡ್ಸು. ಈ ಕಡೆ ಇನ್ನೊಂದು ಸ್ವಲ್ಪ ಫೋಟೋಸ್ ಇದೆ. ನನ್ನ ಸಾಧು ಮಗಳು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಅವಾಗ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಟ್ಟವಳೆ. ಇನ್ನು ನಮ್ಮ ಚಿಕ್ಕಮ್ಮ, ನಮ್ಮ ಅಪ್ಪು ಬಾಯಿ, ಅಪ್ಪು ಅಣ್ಣ. ಇನ್ನು ಇವರು ನನ್ನ ತಮ್ಮಂದರು, ನಮ್ಮ ಮಾವ. ಈ ಮಾವನ ಇಲ್ಲಿ ನೋಡಿ, ಇದು ನನ್ನ ಮಾವ, ಅಂದರೆ ನಮ್ಮ ಮಮ್ಮಿದು ಚಿಕ್ಕಪ್ಪನ ಮಗ. ಆಯಿತಾ? ನಮ್ಮ ಸ್ವಂತ ಸೋದರ ಮಾವನಕ್ಕಿಂತ ಇವ್ರು ಸ್ವಲ್ಪ ಜಾಸ್ತಿ ಕ್ಲೋಸು. ತುಂಬಾ ಹಚ್ಕೊಂಡಿದ್ದೆ. ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಹಚ್ಕೊಂಡು ಫುಲ್. ಅಂದರೆ ನಾವು ಯಾವತ್ತೂ ಒಂದಿನ ಪ್ರೀತಿಯಿಂದ ಮಾತಾಡ್ತಿರ್ಲಿಲ್ಲ, ಬಟ್ ಸಿಕ್ಕಾಪಟ್ಟೆ ನಾವು ಜಗಳಾಡ್ತಿದ್ವಿ. ಹೆಂಗೆ ಅಂದರೆ ನಮ್ಮ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ವಿ, ಸ್ವಲ್ಪ ಜಾಸ್ತಿನೇ ಡ್ರಿಂಕ್ಸ್ ಮಾಡ್ತಿತ್ತು. ಫುಲ್ ಬೈತಿದ್ವಿ, ನಾನು ಮತ್ತು ಇನ್ನೊಬ್ಳು ನಮ್ಮ ಚಿಕ್ಕಮ್ಮನ ಮಗಳು. ಇಬ್ಬರು ಸೇರ್ಕೊಂಡು ಬೈಯೋದೇ ಆಯ್ತಿತ್ತು ಡೈಲಿ. ಏನಕ್ಕೆ ಕುಡಿತೀಯ ಅದು ಇದು ಅಂತ ಬರೀ ಬೈಯೋದು ಆದರೆ ಇವಾಗ ಬೈಯೋಕ್ಕೂ ಯಾರೂ ಇಲ್ಲ, ಕುಡಿಯೋಕ್ಕೂ ಯಾರೂ ಇಲ್ಲ. ಆ ರೀತಿ ನಮ್ಮ ಮಾವ ಇಲ್ಲ ಈಗ. ನಾನಂತೂ ನಿಮ್ಮ ನೋಡೋರ್ಗೆ ಏನು ಅನಿಸುತ್ತೆ ಇರೋ ಗೊತ್ತಿಲ್ಲ, ನಾನಂತೂ ನಮ್ಮ ಮಾವನ ಡೈಲಿ ನೆನೆಸ್ಕೊಳ್ತೀನಿ, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಇವಾಗ ಮಾತಾಡೋದು ಕೂಡ ನಂಗೆ ಅಳು ಬಂದ್ಬಿಡ್ತದೆ. ಅಂದರೆ ಇದ್ದಾಗೆಲ್ಲ ಸುಮ್ಮನೆ ಬೈಯೋದು, ಅಂದರೆ ನಾವು ಒಳ್ಳೆ ರೀತಿ ಬೈತಿದ್ವಿ, ಕುಡಿ ಮೇಡಮ್ ಅವ ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಇಲ್ಲ, ಬೇಜಾರಾಗುತ್ತೆ. ಐ ಮಿಸ್ ಯು ಮಾವ ಅಷ್ಟೇ. ನೋಡ್ತಾ ಇರ್ಬೋದು ನಮ್ಮ ಮಾವನ, ಅಂದರೆ ನಮ್ಮ ಮಮ್ಮಿದು ಚಿಕ್ಕಪ್ಪನ ಮಗ. ಅಂದರೆ ನಾವೆಲ್ಲ ವಿರಾಜಪೇಟೆಯಲ್ಲಿ ಇರಬೇಕಾದ್ರೆ ಫುಲ್ಲು ಕ್ಲೋಸ್ ಆಗಿದ್ವಿ. ಸೊ ಇನ್ನು ಲಾಸ್ಟಾಗಿ ಈ ಫೋಟೋಸ್ ಇದೆ. ಈ ಫೋಟೋನೇ ನನ್ನ ಬ್ರದರ್ಸು ನನ್ನ ಮದುವೆ ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲ ಬ್ಯಾಕಲ್ಲಿ ಬಂದರೆ ಈ ರೀತಿಯಾಗಿ ಫೋಟೋ ಇದೆ. ನೋಡಿದ್ರಿ ಅಲ್ವಾ ನನ್ನ ಎಂಗೇಜ್ಮೆಂಟದ ಆಲ್ಬಮ್ ಯಾವ ರೀತಿ ಇತ್ತು ಅಂತ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನನ್ನ ಮ್ಯಾರೇಜ್ ಆಲ್ಬಮ್ ಏನಾದರೂ ಬೇಕು, ನಿಮ್ಗೆ ನೋಡಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮ್ಯಾರೇಜ್ ಆಲ್ಬಮ್ ಕೂಡ ತೋರಿಸ್ತೀನಿ. ಇವಾಗ ಎಂಗೇಜ್ಮೆಂಟು ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದೆ ಅಂತ. ಸೊ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಹಾಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.